ಕಟ್ಟಾ ಸುಬ್ರಹ್ಮಣ್ಯ ನಿವಾಸದಲ್ಲಿ ಬಿಎಸ್ವೈ ಆಪ್ತರು ಸಭೆಯನ್ನ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರರನ್ನೇ ಮುಂದುವರಿಸುವಂತೆ ಸಭೆಯಲ್ಲಿ ಚರ್ಚೆಗಳು ನಡೆದಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇವತ್ತು ಒಂದು ಕಡೆ ದೆಹಲಿಯಿಂದ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಆಗಮನಿಸ್ತಾ ಇದ್ದಾರೆ. ಪ್ರಮುಖವಾಗಿ 3 ಸಭೆಗಳು ನಡೆಯಲಿದೆ. ಅದರಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗಲಿದೆ. ಅದಕ್ಕೂ ಮುನ್ನ ಇತ್ತ ಕಟ್ಟಾ ಸುಬ್ರಹ್ಮಣ್ಯ ನಿವಾಸದಲ್ಲಿ ಬಿಎಸ್ವೈ ಆಪ್ತರು ಸಭೆಯನ್ನ ನಡೆಸಿದ್ದಾರೆ. ವಿಜೇಂದ್ರರನ್ನೇ ಮುಂದುವರಿಸುವಂತೆ ಸಭೆಯಲ್ಲಿ ಚರ್ಚೆಗಳಾಗಿವೆ. ಇನ್ನು ರಾಧಾ ಮೋಹನ್ ದಾಸ್ ಬಳಿ ಮನವಿಗೆ ನಾಯಕರು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದ್ದಾರೆ. ಇವತ್ತು ಸಂಜೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಾಧಾ ಮೋಹನ್ ದಾಸ್. ಸದಾಶಿವನಗರದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ನಡೆದಿರುವಂತಹ ಬಿಎಸ್ವೈ ಆಪ್ತರ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆಮಾಡಿಕೊಟ್ಟಿದೆ. ಒಂದು ಕಡೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ರಾಜ್ಯಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮನಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಸಂಬಂಧಿಸಿದಂತೆ ಶಾಸಕರು ಹಾಗೆ ಸಂಸದರ ಅಭಿಪ್ರಾಯವನ್ನ ಪಡೆದುಕೊಳ್ಳಲಿದ್ದಾರೆ. ಹೀಗಾಗಿ ಇಂದು ಮಾಜಿ ಶಾಸಕರ ಸಭೆ ಕೂಡ ನಡೆದಿದ್ದು, ಸಭೆ ಬಳಿಕ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅವರೇ ಮುಂದುವರಿಸುವಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಹಾಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಸವರಾಜ ದಡೇಸೂಗೂರ್, ಬಸವರಾಜ ನಾಯಕ್ ಹಾಗೆ ಹರ್ತಾಳ್ ಹಾಲಪ್ಪ, ಇನ್ನು ಮಾಜಿ ಶಾಸಕಿ ರೂಪಾಲಿ ನಾಯಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ, ಸಂಘರ್ಷ ತಾರಕಕ್ಕೇರಿದೆ. ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗುತ್ತೆ. ಅದಕ್ಕೂ ಮುನ್ನ ಬಿಎಸ್ವೈ ಆಪ್ತರ ಸಭೆ ನಡೆದಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಇವತ್ತು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಅವರ ಜೊತೆಯಲ್ಲಿ ಸಭೆ ಇದೆ. ಬಹಳ ಪ್ರಮುಖವಾದಂತ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ಬಣದವರು ಇವತ್ತು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಹಲವಾರು ಮಾಜಿ ಶಾಸಕರುಗಳೆಲ್ಲ ಕೂಡ ಸೇರಿದ್ದಾರೆ. ಇಲ್ಲಿ ಸೇರಿದಂತ ಮಾಜಿ ಶಾಸಕರುಗಳಿಗೆ ಯಾರಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಅಂದ್ರೆ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆಗೆ ಆಹ್ವಾನ ಇಲ್ಲ. ಆದಾಗ್ಯೂ ಇವರೆಲ್ಲ ಸೇರಿ ಮತ್ತೆ ಅಲ್ಲಿ ಒತ್ತಡವನ್ನ ಹೇರಬೇಕು, ವಿಜೇಂದ್ರ ಅವರನ್ನೇ ಕಂಟಿನ್ಯೂ ಮಾಡಬೇಕು, ಮತ್ತೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಇನ್ನಿತರ ಏನೇನು ಮಾತಾಡ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧವಾಗಿ, ಯಡಿಯೂರಪ್ಪನವರ ವಿರುದ್ಧವಾಗಿ, ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಅಲ್ಲಿ ಹೋಗ್ಲಿಕ್ಕೆ ಯಾರಿಗೆಲ್ಲ ಅವಕಾಶ ಇದೆ ಇವತ್ತಿನ ಸಭೆಗೆ ಅವರು ಈ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಬೇಕು. ಇಷ್ಟೊಂದು ಒತ್ತಡ ಇದೆ, ತಕ್ಷಣನೇ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು. ಯತ್ನಾಳ್ ಅವರು ಪದೇ ಪದೇ ಮಾತಾಡ್ತಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ. ಇದು ಪಕ್ಷದಲ್ಲಿ ಅಶಿಸ್ತಿನ ಪರಮಾವಧಿಯಾಗಿ ಹೋಗ್ತಾ ಇದೆ. ವಿಜೇಂದ್ರ ಅವರು ಮತ್ತೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿ ಒಡಕನ್ನ ಉಂಟು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಅನ್ನೋಂತ ಒಂದು ಆಗ್ರಹ ಮಾಡೋದಕ್ಕೋಸ್ಕರ ಇವತ್ತಿನ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಬಹಳಷ್ಟು ಜನ ಮಾಜಿ ಶಾಸಕರುಗಳೆಲ್ಲ ಕೂಡ ಬಂದಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಇವರು ಸಾಧ್ಯ ಆದ್ರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಹೋಗಿ ಇವತ್ತು ಭೇಟಿ ಮಾಡಬೇಕು ಅಂತೇಳಿ ಕೂಡ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಕಚೇರಿಗೆ ಬರ್ತಾರೆ. ಬಿಜೆಪಿ ಕಚೇರಿಯಲ್ಲಿ ಅವರ ಸಭೆಗಳಿದೆ. ಸಭೆಯ ನಂತರದಲ್ಲಿ ಸಮಯ ಸಿಕ್ತು ಅಂತಂದ್ರೆ ಒಂದು 5 ನಿಮಿಷಗಳ ಕಾಲಾವಧಿಯಕ್ಕಾದ್ರೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಮಾಡಿ ಇವರ ಮೇಲೆ ಕ್ರಮಕ್ಕೆ ಆಗ್ರಹಿಸುವಂತ ಕೆಲಸವನ್ನ ಮಾಡಿ ಹೈಕಮಾಂಡ್ಗೆ ವಿಚಾರವನ್ನು ತಿಳಿಸಬೇಕು ಅಂತೇಳಿ ಕೂಡ ಒತ್ತಡವನ್ನ ಹೇಳಲಿಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಹುಶಃ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಭೆ ಮುಗಿಯುತ್ತೆ. ಯಾಕಂದ್ರೆ 3 ಗಂಟೆ ಅಷ್ಟೊತ್ತಿಗೆ ಬಿಜೆಪಿ ಕಚೇರಿಯಲ್ಲಿ ಸಭೆ ಶುರು ಆಗುತ್ತೆ. ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗ್ಲಿಕ್ಕಿದೆ. ಅಲ್ಲಿಗೆ ತೆರಳಿಕೆ ಕೆಲವರಿಗೆ ಹೋಗ್ಬೇಕಾಗಿದೆ. ಆ ಕಾರಣಕ್ಕಾಗಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಭೆಯನ್ನ ಮುಗಿಸ್ಲಿಕ್ಕಿದ್ದಾರೆ. ಆ ನಂತರದಲ್ಲಿ ಮಾಧ್ಯಮ ಜೊತೆನೂ ಕೂಡ ಮತ್ತೊಮ್ಮೆ ಮಾತನಾಡ್ಲಿಕ್ಕಿದ್ದಾರೆ. ಮಧು ಹೆಬ್ಬಾರ್, ಇನ್ನು ಮತ್ತೊಂದು ಕಡೆ ರಾಧಾ ಮೋಹನ್ ದಾಸ್ ಅವರ ಏನು ಈ ಒಂದು ಸಭೆ ಶುರುವಾಗೋಕ್ಕಿಂತ ಮುಂಚೆ ಯತ್ನಾಳ್ ಬಣ ಏನಾದ್ರೂ ಮೀಟಿಂಗ್ ಮಾಡೋ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ? ಯತ್ನಾಳ್ ಬಣದವರು ಪ್ರತಿದಿನನೂ ಕೂಡ ಅವರು ಸಭೆಯನ್ನ ಸೇರ್ತಾನೆ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಅವರು 4-6 ಜನ ಒಂದು ಕಡೆಯಲ್ಲಿ ಸೇರಿ ಸಭೆಯನ್ನ ಮಾಡ್ತಾನೆ ಇದ್ದಾರೆ. ಬರುವಂತ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಬೇಕು, ತಾವು ಕೂಡ ಅಭ್ಯರ್ಥಿ ಅಂತೇಳಿ ಅಲ್ಲಿ ಘೋಷಣೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಭೆಯನ್ನ ಕೂಡ ಪದೇ ಪದೇ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ ನೇತೃತ್ವ ನಡೆಯುವಂತ ಸಭೆಗೂ ಸಹಿತ ಯತ್ನಾಳ್ ಬಣದ ಇರುವಂತ
ಶಾಸಕರು ಕೂಡ ಅಲ್ಲಿ ಹೋಗಿ ಅವ್ರ ಜೊತೆನೂ ಕೂಡ ಮಾತನಾಡ್ಲಿಕ್ಕಿದ್ದಾರೆ. ಅಂದ್ರೆ ಇಲ್ಲಿ ಇರುವಂತಹ ಸಮಸ್ಯೆ ಏನಂತಂದ್ರೆ, ಒಂದ್ ಕಡೆಯಲ್ಲಿ ವಿಜೇಂದ್ರ ಅವ್ರನ್ನ ಕೆಳಕಿಳಿಸಬೇಕು ಅನ್ನೋ ಆಗ್ರಹ ಆದ್ರೆ, ಇನ್ನೊಂದು ಕಡೆಯಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಯೋಚನೆ ಕೂಡ ವಿಜೇಂದ್ರ ಅವರ ವಿರುದ್ಧವಾಗಿರುವಂತಹ ಬಣದವರು, ಯತ್ನಾಳ್ ಬಣದವರು ಪ್ರಯತ್ನನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅಲ್ಲಿ ಕುಮಾರ್ ಬಂಗಾರಪ್ಪನವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವ್ರನ್ನ ಕಣಕ್ಕಿಳಿಸಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿ. ಆ ವಿಚಾರವಾಗಿ ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ. ಇವತ್ತು ಅವರೆಲ್ಲ ಬಂದು ಮಾತುಕತೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಅವರು ಬಂದು ಮನವಿಯನ್ನ ಕೊಟ್ಟರು ಅಂತಂದ್ರೆ ಹೈಕಮಾಂಡ್ ಈ ವಿಚಾರದಲ್ಲಿ ಇನ್ನಷ್ಟು ಗಂಭೀರವಾದಂತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಇಲ್ಲಿನ ಎಲ್ಲಾ ವಿಚಾರವನ್ನ ತೆಗೆದುಕೊಂಡೋಗಿ ದೆಹಲಿಗೆ ತಲುಪಿಸ್ಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡೂ ಬಣ ಕಡೆಯವರು ಸಹಿತ, ವಿಜೇಂದ್ರ ಬಣ ಇನ್ನೊಂದ್ ಕಡೆ ಯತ್ನಾಳ್ ಬಣ, ಎರಡೂ ಬಣದವರು ಮೇಲಿಂದ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ನಡೆಸುವಂತಹ ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. 2-3 ಸಭೆಗಳಿದಾವೆ. ಆ 3 ಸಭೆಯಲ್ಲೂ ಇದೇ ವಿಚಾರವೇ ಹೆಚ್ಚಿನ ಪ್ರಮಾಣದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ಲಿಕ್ಕಿದೆ. ಮಧು. ಹೆಬ್ಬಾರ್, ಮತ್ತೊಂದು ಕಡೆ ಈಗ ಬಿಜೆಪಿಯಲ್ಲಿ ಸದ್ಯಕ್ಕೆ 3 ಬಣಗಳಾಗಿವೆ, ಯತ್ನಾಳ್ ಬಣ, ವಿಜೇಂದ್ರ ಬಣ, ಹಾಗೆ ಇನ್ನೊಂದು ತಟಸ್ಥ ಬಣ ಅಂತ. ಇದರ ನಡುವೆ ಇವತ್ತು ಶಾಸಕ ST ಸೋಮಶೇಖರ್ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬಹುದು ಇವತ್ತು ರಾಧಾಮೋಹನ್ ದಾಸ್ ಅಂತ? ಮಧು, ಬಹಳ ಪ್ರಮುಖವಾಗಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿ ರಾಜ್ಯ ಉಸ್ತುವಾರಿ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಎಲ್ಲಾ ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಪ್ರಮುಖವಾಗಿ ಯತ್ನಾಳ್ ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಪ್ರಶ್ನೆ ಮಾಡೋದಕ್ಕಿಂತ ಮುಂಚಿತವಾಗಿ ಶಿವರಾಮ್ ಹೆಬ್ಬಾರ್ ಮತ್ತೆ ST ಸೋಮಶೇಖರ್ ಈಗಾಗಲೇ ಪಕ್ಷದಿಂದ ದೂರ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ನಡೆಯುವ ಸಭೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನ ಕೂಡ ಕೆಲವರು ಮಾಡ್ಲಿಕ್ಕಿದ್ದಾರೆ. ತಟಸ್ಥ ಬಣದವರು ಸಹಿತ ಇಲ್ಲಿ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕಿದ್ದಾರೆ. ಬಹಳ ದಿನಗಳಿಂದ ಇಲ್ಲಿ ಪಕ್ಷದಲ್ಲಿ ಅಶಿಸ್ತು ನಡೀತಾ ಇದ್ರು ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ, ಇದು ಇಷ್ಟೊಂದು ಸಮಸ್ಯೆ ಉಲ್ಬಣ ಆಗ್ಲಿಕ್ಕೆ ಕಾರಣ ಅನ್ನುವಂತ ವಿಚಾರವನ್ನ DV ಸದಾನಂದ ಗೌಡ ಸೇರಿದಾಗೆ ಒಂದು ಕ್ಷಣ ಮಾಡಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಯಾವುದೇ ಬಣ ಆಗ್ಲಿ ಆ ಬಣದ ಚಟುವಟಿಕೆ ಪಕ್ಷದ ವಿರುದ್ಧವಾಗಿದ್ರೆ, ಅತಿರೇಕಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಕಡಿವಾಣ ಹಾಕ್ಬೇಕು, ಪಕ್ಷದಲ್ಲಿ ಶಿಸ್ತನ್ನ ಕಾಪಾಡ್ಕೊಳ್ಬೇಕು, ಯಾರ ವಿರುದ್ಧ ಆದ್ರೂ ಕ್ರಮವನ್ನ ತಕ್ಷಣ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನ ಮೊದಲಿಂದನೂ ಮಾಡ್ತಾ ಇದ್ರು. DV ಸದಾನಂದ ಗೌಡ ಅಂತೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ರು, ಹೋಗಿ ಭೇಟಿಯನ್ನು ಕೂಡ ಮಾಡ್ಕೊಂಡ್ ಬಂದಿದ್ರು 4-6 ತಿಂಗಳ ಹಿಂದೆ. ಆದ್ರೆ ಆ ನಂತರದಲ್ಲೂ ಸಹಿತ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಒಮ್ಮೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದು ಬಿಟ್ರೆ ಪಕ್ಷದಲ್ಲಿ ಯಾರ ವಿರುದ್ಧನೂ ಯಾವ ವಿಚಾರಕ್ಕೂ ಕೂಡ ಕ್ರಮ ಆಗಿಲ್ಲ. ಇನ್ನೊಂದ್ ಕಡೆಯಲ್ಲಿ ST ಸೋಮಶೇಖರ್ ನೀವು ಹೇಳಿದಾಗೆ ಈಗಾಗಲೇ ಕಾಂಗ್ರೆಸ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರ ವಿರುದ್ಧನೂ ಬಹಳಷ್ಟು ದಿನಗಳಿಂದ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಇದ್ರೂ ಸಹಿತ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಕಾರಣಕ್ಕಾಗಿ ಪಕ್ಷದಲ್ಲಿ ಇಷ್ಟೊಂದು ಅಶಿಸ್ತಿಗೆ ಕಾರಣನಾಗ್ತಾ ಇದ್ರು ಸಹಿತ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋ ವಿಚಾರ ಸಹಿತ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿದೆ. ಯಾಕಂದ್ರೆ ಮೊದಲು 3 ಗಂಟೆಗೆ ಶಾಸಕರ ಸಭೆ ನಡೆಯುತ್ತೆ. ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ. ಆ ನಂತರದಲ್ಲಿ ಅಧ್ಯಕ್ಷರ ಚುನಾವಣೆ ವಿಚಾರ ಸಂಬಂಧಪಟ್ಟಾಗಿ ಮತ್ತೊಂದು ಪ್ರತ್ಯೇಕ ಸಭೆ ನಡೆಯುತ್ತೆ 4 ಗಂಟೆಗೆ. ಸಂಜೆ 7 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯಲಿಕ್ಕಿದೆ. ಕೋರ್ ಕಮಿಟಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. 3 ಬಣದವರು ತಮ್ಮ ತಮ್ಮ ವಿಚಾರವನ್ನ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಮುಂದೆ ಇಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕಿದ್ದಾರೆ. ಯಾಕಂದ್ರೆ ಒಂದು ಕಡೆಯಲ್ಲಿ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡ್ಬೇಕಾ ಬೇಡ ಅನ್ನೋದು, ಯಾಕೆ ಅವ್ರನ್ನ ಕೆಳಗಿಳಿಸ್ಬೇಕು ಅಥವಾ ಯಾಕೆ ಅವ್ರು ಕಂಟಿನ್ಯೂ ಆಗ್ಬೇಕು ಅನ್ನೋ ವಿಚಾರವನ್ನ ಒಂದು ಪ್ರಸ್ತಾಪ ಆಗ್ಲಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿ ಅಶಿಸ್ತನ್ನ ತೋರ್ತಾ ಇದ್ರು ಸಹಿತ ST ಸೋಮಶೇಖರ್ ಸೇರಿದಾಗೆ ಬಹಳಷ್ಟು ಜನ ಪಕ್ಷದ ವಿರುದ್ಧ ನಡ್ಕೊಳ್ತಾ ಇದ್ರು, ಅವ್ರ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಮುಂದೆ ಈ ಎರಡೂ ಬಣದ ಸಮಸ್ಯೆಯನ್ನ ಹೇಗೆ ಸರಿಪಡಿಸಿಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಕುರಿತಾಗಿ ಸಹಿತ ಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿದೆ. ಇಲ್ಲಿ ಎಲ್ಲರ ಅಭಿಪ್ರಾಯವನ್ನ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ತೆಗೆದುಕೊಳ್ಳಿಕ್ಕಿದ್ದಾರೆ. ಇವತ್ತೇ ಎಲ್ಲವೂ ತೀರ್ಮಾನ ಆಗದಿದ್ರು ಸಹಿತ ಶಾಸಕರ ಅಭಿಪ್ರಾಯಗಳೆಲ್ಲ ಹೇಗಿದ್ದಾವೆ, ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡೋದಕ್ಕೆ ಅಥವಾ ಅವ್ರನ್ನ ವಿರುದ್ಧವಾಗಿ ಇರುವಂತವ್ರು ಯಾರೆಲ್ಲ ಇದ್ದಾರೆ, ಯಾವ ಕಾರಣಗಳನ್ನ ಹೇಳ್ತಾ ಇದ್ದಾರೆ, ಎಲ್ಲ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅದನ್ನ ಹೈಕಮಾಂಡ್ಗೆ ತೆಗೆದುಕೊಂಡೋಗಿ ವರದಿ ಒಪ್ಪಿಸುವಂತ ಕೆಲಸವನ್ನ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡ್ಲಿಕ್ಕಿದ್ದಾರೆ. ಹಾಗಾಗಿ ಇವತ್ತಿನ ಸಭೆ ರಾಜ್ಯ ಬಿಜೆಪಿಗೆ ಬಹಳ ಮಹತ್ವವನ್ನ ನೀಡ್ತಾ ಇದೆ. ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹೆಬ್ಬಾರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.